ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಈ ಫೈಲೆಲ್ಲ ಇವತ್ತೇ ಕ್ಲಿಯರ್ ಮಾಡ್ಬಿಡ. ಮಹೇಶ ಕೆಫೆ ನೋಡ್ಕೊಳ್ಳೋದ್ರಿಂದ ನನಗೆ ಬೇರೆ ಕೆಲಸಗಳಿಗೆ ಓಡಾಡೋದು ಸ್ವಲ್ಪ ಸುಲಭ ಆಯಿತು. ಅವನಿರೋದ್ರಿಂದ ನನಗೆ ಆನೆ ಬಲ ಬಂದಂಗಾಗಿದೆ. ತಾತ ಸಮರ್ಥ್, ಬನ್ನಿ ಬನ್ನಿ. ಹೇಗಿದ್ದೀರಾ ತಾತ? ನಾನಂತೂ ಚೆನ್ನಾಗಿದ್ದೀನಪ್ಪ. ನೀವೆಲ್ಲ ಹೇಗಿದ್ದೀರಿ? ಹೇಗಿದ್ದೀಯಾ ಮಾಧವ? ಚೆನ್ನಾಗಿದ್ದೀನಿ ತಾತ, ನಿಮ್ಮ ಆಶೀರ್ವಾದ. ಬಿಡು ಪಾಪು, ನಡೆಯೋಕ್ಕಾಗದಿರೋ ಅಷ್ಟೇನು ನನಗೆ ಸುಸ್ತಾಗಿಲ್ಲ. ಆದರೂ ಈ ಟೈಮಲ್ಲಿ ನೀವು ಆರಾಮಾಗಿರ್ಬೇಕು. ಮಾವ, ನೀವು ಕೂತ್ಕೊಳ್ಳಿ. ನಾನು ಕೂತ್ಕೋತೀನಮ್ಮ. ನಂದು ಒಂದು ಜೀವ, ಆದರೆ ನಿಂದು 2 ಜೀವ. ನೀ ಕೂತ್ಕೋ ಕೂತ್ಕೋ. ಓಹೋ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊಸೆ ಅಂದರೆ ಚಿನ್ನದಂಥ ಸೊಸೆ ಕಣಮ್ಮ ನೀನು. ಈ ಮನೆಗೆ ಬರ್ತಿದ್ದ ಹಾಗೆ ಅದೇನಿರುತ್ತೋ ಏನಿರೋಲ್ವೋ, ಆದರೆ ಈ ನಿನ್ನ ನಗುಮುಖ, ಈ ಸತ್ಕಾರ ಇದಂತೂ ಇದ್ದೇ ಇರುತ್ತೆ. ಸಂಸ್ಕಾರ ಅಂದರೆ ಇದೇ ಅಲ್ವಾ? ಇದೆಲ್ಲ ನಿಮ್ಮಂಥ ಹಿರಿಯರಿಂದ ಕಲ್ತಿದ್ದು ತಾತ. ಅಮ್ಮ ನೋಡ್ಕೊಳ್ಳೋ ರೀತಿ ನೋಡಿದ್ರೆ ನಾನು ಕಲಿಬೇಕಾಗಿರೋದು ಇನ್ನೂ ಇದೆ ಅನ್ಸುತ್ತೆ. ಅತ್ತೆಗೆ ತಕ್ಕಂಥ ಸೊಸೆ ಹೀಗಿರಬೇಕು. ಅಯ್ಯೋ ಮಾಧವ, ಮರೆಯೋದಕ್ಕೆ ಮುಂಚೆ ನಾನು ಬಂದ ವಿಷಯ ಹೇಳಿಬಿಡ್ತೀನಿ. ಈ ನಮ್ಮ ತುಳಸಿಗೆ ನಾನು ಸೀಮಂತ ಇಟ್ಕೋಬೇಕು ಅಂತ ಇದ್ದೀನಿ. ಸೀಮಂತನ? ತಾತ, ನಾವು ನಮ್ಮ ಮನೇಲಿ ಅಮ್ಮನಿಗೆ 4 ತಿಂಗಳಿದ್ದಾಗಲೇ ಬಯಕೆ ಶಾಸ್ತ್ರ ಮಾಡಿದ್ದೀವಿ. ಅದು ನಿಮ್ಮನೇಲಾಗಿದ್ದಪ್ಪ. ತವ್ರ ಮನೆಯಿಂದ ಅವಳಿಗೊಂದು ಸೀಮಂತ ಮಾಡೋದು ಬೇಡವೇ? ಅದು ನನ್ನ ಖುಷಿ ಕಣೋ. ಏನಂತೀಯ ಮಾಧವ? ಅಯ್ಯೋ, ಇದರಲ್ಲಿ ಹೇಳೋದೇನಿದೆ? ನಿಮಗೆ ಸಂತೋಷ ಆಗುತ್ತೆ ಅನ್ನೋದಾದರೆ ಇಂಥ 100 ಸಂಭ್ರಮ ಬೇಕಾದರೂ ನಡೀಲಿ. ಅಮ್ಮಂಗೆ ಈ ಥರ ಎಷ್ಟು ಶಾಸ್ತ್ರಗಳು ಮಾಡಿದ್ರು ಕಮ್ಮಿನೇ. ಈ ನೆಪದಲ್ಲಾದರೂ ಮನೆಯವರೆಲ್ಲ ಖುಷಿಯಿಂದ ಕುಂದಾಡ್ಬೋದು. ನಮ್ಮ ಮನೆಯವ್ರಿಗೆಲ್ಲ ಇದು ಓಕೆ. ಅಭಿ, ಮನೆಯವ್ರ ಬಗ್ಗೆ ಎಲ್ಲ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಏನಾಯ್ತು ಶಾರ್ವರಿ? ಸೀಮಂತ ಶಾಸ್ತ್ರ ಮಾಡೋದು ನನಗೂ ಇಷ್ಟನೇ ಬಾಬಾ. ಆದರೆ ಈ ರೀತಿ ಪದೇ ಪದೇ ಶಾಸ್ತ್ರಗಳನ್ನ ಮಾಡೋದು, ಇಲ್ಲಿಂದ ಅಲ್ಲಿಗೆ ಓಡಾಡೋದು, ಅಲ್ಲಿಂದ ಇಲ್ಲಿಗೆ ಓಡಾಡೋದು, ಹೀಗೆ ಮಾಡಿದ್ರೆ ಗರ್ಭಿಣಿ ಹೆಂಗಸಿಗೆ ದೃಷ್ಟಿ ಆಗಲ್ವಾ? ಕಷ್ಟ ಆಗಲ್ವಾ? ಅದು ಅಲ್ಲದೆ ಈ ರೀತಿ ಮಾಡೋದ್ರಿಂದ ಮುಂದೆ ಮಗುಗೇನಾದ್ರೂ ತೊಂದರೆ. ಕೆಟ್ಟ ದೃಷ್ಟಿಗಳು ಬಿದ್ದರೆ ಕೆಟ್ಟದ್ದಾಗತ್ತೆ ಹೊರತು ಶಾಸ್ತ್ರಗಳು ಮಾಡೋದ್ರಿಂದ ಯಾವತ್ತಿಗೂ ಕೆಟ್ಟದ್ದಾಗೋದಿಲ್ಲಮ್ಮ. ಆಕ್ಚುಲಿ ಹಾಗೆ ನೋಡಿದ್ರೆ ಈ ಶಾಸ್ತ್ರಗಳೆಲ್ಲ ಮಾಡೋದ್ರಿಂದ ತಾಯಿಗೆ ಮಗುಗೆ ಬರಬಹುದಾದಂಥ ಕಂಟಕಗಳು ತಪ್ಪುತ್ತೆ. ದತ್ತ ಹೇಳೋದ್ರಲ್ಲಿ ಅರ್ಥ ಇದೆ. ಇದರಿಂದ ಅವರಿಗೆ ಖುಷಿ ಕೊಡುತ್ತೆ, ಮನೆಯವರು ಎಲ್ರಿಗೂ ಸಂತೋಷ ಸಿಗುತ್ತೆ. ದತ್ತ, ನೀವು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ, ನಾವೆಲ್ಲರೂ ಸೇರಿ ಜೋರಾಗಿ ಸೀಮಂತ ಮಾಡೋಣ. ಹಾಗಿದ್ರೆ ನಾಳೆ ನಮ್ಮ ಮನೇಲಿ ಸೀಮಂತ ಶಾಸ್ತ್ರ, ನೀವೆಲ್ಲರೂ ಅಲ್ಲಿಗೆ ಬರಬೇಕು. ಚಿಕ್ಕಮ್ಮ ಹೇಳಿದ ಮಾತಲ್ಲಿ ನನಗೂ ಒಂದು ಪಾಯಿಂಟ್ ಸರಿ ಅನಿಸ್ತು. ಅಮ್ಮ ಇಲ್ಲಿಂದ ಅಲ್ಲಿಗೆ ಓಡಾಡೋದಕ್ಕಿಂತ ಶಾಸ್ತ್ರನ ಇಲ್ಲೇ ಮಾಡೋಣ, ಆಗ ಅಮ್ಮಂಗೂ ಟಯರ್ಡ್ ಆಗಲ್ಲ. ಅದೆಲ್ಲ ಹೇಗಾಗುತ್ತೆ? ಈ ಮನೇಲಿ ಈಗಾಗಲೇ ಶಾಸ್ತ್ರ ಆಗಿದೆ. ನಾನು ಅಮ್ಮಂಗೋಸ್ಕರ ಏನೂ ಮಾಡಿಲ್ಲ. ಈ ಶಾಸ್ತ್ರನ ನಮ್ಮನೇಲೇ ಮಾಡಬೇಕು. ನಾನು ನನ್ನ ಮೈದನ ಕಡೆ. ಈ ಮನೇಲಿ ಶಾಸ್ತ್ರ ಆಗಿದೆ, ಅಮ್ಮನ ತವ್ರ ಮನೇಲಿ ಶಾಸ್ತ್ರ ಮಾಡಿದ್ರೆ ಅಮ್ಮಂಗೂ ಖುಷಿ ಆಗುತ್ತೆ. ಅಮ್ಮ, ನೀವೇನು ಹೇಳ್ತೀರಾ? ನೀವೇ ಎಲ್ಲ ನಿರ್ಧಾರ ತಗೋತಾ ಇದ್ದೀರಲ್ಲ, ಇನ್ನು ನಾನು ಹೇಳೋದೇನಿದೆ?
ನಿಮ್ಮೆಲ್ರಿಗೂ ಖುಷಿ ಅಂದರೆ ನನಗೂ ಖುಷಿನೇ. ಸರಿ, ಹಾಗಿದ್ರೆ ನಾಳೆ ಎಲ್ಲ ನಮ್ಮ ಮನೆಗೆ ಬಂದ್ಬಿಡಿ. ಹಾಂ, ಶಾರ್ವರಿ, ನೀನಂತೂ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ. ಬರಲೇಬೇಕು. ಸರಿಪ್ಪ, ನಾ ಇನ್ನು ಬರ್ತೀನಿ. ಹಾಂ, ಅಭಿ ಸರ್, ಆಫೀಸ್ ಕೊಡೋಕ್ಕೆ ಕಾರ್ ರೆಡಿ ಇದೆ. ಸಮರ್ಥ, ನೀನು ಕಾರ್ ಡ್ರೈವಿಂಗ್ ಬಿಟ್ಟು ಆಫೀಸಲ್ಲಿ ನಿನಗೆ ತಕ್ಕಂಥ ಕೆಲಸ ಮಾಡ್ಬೋದಲ್ವಾ? ಅಲ್ಲಿ ಇಲ್ಲ ಸರ್, ನನಗೆ ಈ ಕೆಲಸನೇ ಇಷ್ಟ. ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ತಾಳ್ಮೆ ಇಲ್ಲ ನನಗೆ. ಅವನ ಬುದ್ಧಿ ಗೊತ್ತಲ್ಲಪ್ಪ. ಈ ಕೆಲಸ ಆದರೆ ಆಗಾಗ ಮನೆಗೆ ಬರ್ಬೋದು, ಅಮ್ಮನ್ನ ನೋಡ್ಬೋದು. ಆಫೀಸಲ್ಲಿ ಕೂತ್ಕೊಂಡ್ರೆ ಅಮ್ಮನಿಂದ ದೂರ ಆಗ್ತೀನಿ ಅನ್ನೋ ಫೀಲ್ ಅವನಿಗೆ. ಮನೆಗೆ ಬರೋದಕ್ಕೆ ಡ್ರೈವರ್ ಅನ್ನೋ ನೆಪ ಯಾಕೋ? ಇದು ನಿನ್ನ ಮನೆಯೇ, ನೀನು ಯಾವಾಗ ಬೇಕಾದರೂ ಬರ್ಬೋದು. ಅದು ಆಗಲ್ಲ ಸರ್, ನನಗೇನೋ ಈ ಕೆಲಸನೇ ಕಂಫರ್ಟ್. ಸರಿ ಸರಿ, ನಿನಗೆ ಹೇಗೆ ಬೇಕೋ ಹಾಗಿರು. ಆದರೆ ಇನ್ನೊಂದು ವಿಷಯ, ರೆಗ್ಯುಲರ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕೋದು ಮಾತ್ರ ಮರಿಬೇಡ. ಸರಿ ಸರ್, ಹೋಗ್ಬಿಡ್ತೀನಿ. ಅಭಿ, ಹಾಂ ಅಭಿ, ನೀವಿಬ್ಬರು ಸಮರ್ಥ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಕಾರ್ ಕದ್ದೋರ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ಕೊಂಡು ಬನ್ನಿ. ಡ್ಯಾಡ್, ಅಮ್ಮನ ಸೀಮಂತ ಇರೋದ್ರಿಂದ ಆ ಕೆಲಸಗಳನ್ನೆಲ್ಲ ನಾನೇ ನೋಡ್ಕೋತೀನಿ. ಆ ಪ್ರೋಗ್ರಾಮಲ್ಲಿ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು. ಅದ್ರ ಬಗ್ಗೆ ನೀವೇ ತಲೆ ಕೆಡ್ಸ್ಕೊತಾ ಇದ್ದೀರಾ? ಅದು ನಾನು ನೋಡ್ಕೋತೀನಿ, ನೀವಿದ್ರಲ್ಲಿ ತಲೆ ಹಾಕ್ಬಿಡಿ. ಯಾಕೆ ತಲೆ ಹಾಕಬಾರ್ದು? ಇದು ನಮ್ಮಮ್ಮನ ಸೀಮಂತ, ಅದ್ರ ಎಲ್ಲ ಕೆಲಸಗಳನ್ನು ನಾನೇ ಮಾಡಬೇಕು. ಸೀಮಂತ ನಡೀತಿರೋದು ನಮ್ಮ ಮನೇಲಿ, ಆ ಕೆಲಸಗಳನ್ನೆಲ್ಲ ನಾವೇ ಮಾಡಬೇಕು. ನಮ್ಗೆ ಇಷ್ಟ ಅಂತ ತಾನೇ ಸೀಮಂತ ಮಾಡ್ತಿರೋದು. ನೀನೊಬ್ಬಂಗೆ ಇಷ್ಟ ಅಂತಲ್ಲ, ಮನೆಯವ್ರು ಎಲ್ರಿಗೂ ಇಷ್ಟ ಅಂತ, ಮುಖ್ಯವಾಗಿ ಅಮ್ಮಂಗೆ ಇಷ್ಟ ಅಂತ. ಸೀಮಂತ ಮಾಡೋದ್ರಿಂದ ಅಮ್ಮಂಗೆ ಖುಷಿ ಆಗುತ್ತೆ, ಒಳ್ಳೇದು ಆಗುತ್ತೆ. ಆದರೆ ಅದನ್ನೆಲ್ಲ ನೀನೇ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ. ಶುರುವಾಯ್ತಾ ನಿಮ್ಮಿಬ್ರು ಕೋಳಿ ಜಗಳ? ನೀವಿಬ್ರು ಹೀಗೆ ಜಗಳ ಆಡೋದಾದ್ರೆ ನನಗೆ ಸೀಮಂತಾನೆ ಬೇಡ. ಆಯಿತು, ನಿನಗೇನು ಇಷ್ಟನೋ ಅದನ್ನೇ ತಗೊಂಬ. ಸರಿ ಆಯಿತು, ನಿನಗೆ ಹೇಗೆ ಇಷ್ಟನೋ ಹಾಗೆ ಮಾಡು. ನಾನು ಬರೀ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಈಗ ಸರಿ ಹೋಯ್ತು. ಸರಿ ಬನ್ನಿ, ನಾನು ನಿಮ್ಮನ್ನು ಆಫೀಸಿಗೆ ಡ್ರಾಪ್ ಮಾಡ್ತೇನೆ. ಹೌದೌದು, ಲೇಟ್ ಆಯಿತು, ನಡಿ ಅಮ್ಮ, ಹೊರಡ್ತೀವಿ. ತುಳಸಿಯವರೇ ಹುಷಾರು. ಹಾಂ, ಬರ್ತೀವಿ. ಹಾಂ ಅಭಿ, ಏನೇ ಕೆಲಸ ಇದ್ದರೂ ಎಲ್ಲ ಮುಗಿಸ್ಕೊ. ಆಮೇಲೆ ನೀನೇ ಹೇಳಿದಾಗೆ ಸೀಮಂತ ಸೂಪರಾಗಿ ಆಗಬೇಕು. ಅದನ್ನೆಲ್ಲ ನನಗೆ ಬಿಟ್ಬಿಡಿ ಡ್ಯಾಡ್, ನೀವು ಹೋಗಿ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.